ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಹನಿ ಟ್ರ್ಯಾಪ್ ಆಯ್ತು. ಇದೀಗ ಬೆಂಗಳೂರಿನಲ್ಲಿ ಮನಿ ಟ್ರ್ಯಾಪ್ ಆವಳಿ ಬಹಳ ಜೋರಾಗೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ಗಳ ಆವಳಿ ಬಹಳ ಜೋರಾಗಿದೆ. ಅದರ ಮುಂದುವರೆದ ಭಾಗವೇ ಇದೀಗ ಮನಿ ಟ್ರ್ಯಾಪ್ ಎಂಬ ಹೊಸ ದಂಧೆ ಇದೀಗ ಶುರುವಾಗಿರುವಂತದ್ದು. ಮುಗ್ಧ ಯುವಕರನ್ನ, ಅದರಲ್ಲೂ ವಿಶೇಷವಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇರುವಂತಹ ಈ ಗ್ಯಾಂಗ್ ಕ್ಷಣಾರ್ಧದಲ್ಲಿ ಸಾವಿರಾರು ರೂಪಾಯಿನ ಲೂಟಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಯಾವೆಲ್ಲ ವಿಚಾರಕ್ಕೆ ಈ ರೀತಿ ತಲೆ ದೂರುತ್ತೋ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ ಸಾವಿರಾರು ಕೇಸ್ಗೆ ಇದೇ ಸಿಲಿಕಾನ್ ಸಿಟಿ ಭಾಗಿಯಾಗ್ತಾ ಇರುವಂತದ್ದು. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ಗಳ ಅವಳಿ ಬಹಳ ಜೋರಾಗಿದೆ. ಆದ್ರೆ ಇದೀಗ ಅದರ ಮುಂದುವರೆದ ಭಾಗ ಆಗಿರುವಂತಹ ಮನಿ ಟ್ರ್ಯಾಪ್, ಎರಡಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಇದೀಗ ಮನಿ ಟ್ರ್ಯಾಪ್ ಎಂಬ ಹೊಸ ದಂಧೆ ಇದೀಗ ಶುರು ಆಗಿರುವಂತದ್ದು. ಯಾವ ರೀತಿ ನಡೀತಾ ಇದೆ ಈ ದಂಧೆ ಅಂತ ನೋಡೋದಾದ್ರೆ, ಇದರಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂತವ್ರು ಮುಗ್ಧ ಯುವಕರು. ಈ ರೀತಿ ಅನಿಸ್ಕೊಂಡಿರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ ವ್ಯಕ್ತಿಗಳನ್ನ ಇದೀಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಗ್ಯಾಂಗ್. ಯಾವ ರೀತಿ ಅಂದ್ರೆ, ಕ್ಷಣಾರ್ಧದಲ್ಲಿ ಸಾವಿರಾರು ರೂಪಾಯಿಗಳನ್ನ ಲೂಟಿ ಮಾಡುತ್ತೆ ಈ ಗ್ಯಾಂಗ್. ಹೌದು, ಈ ಗ್ಯಾಂಗ್ನ ಮೊದಲ ಅಸ್ತ್ರವೇ ಡೇಟಿಂಗ್ ಆ್ಯಪ್ಗಳು. ಕೆಲವೊಂದಷ್ಟು ಡೇಟಿಂಗ್ ಆ್ಯಪ್ಗಳಿದಾವೆ. ಇಂತಹ ಡೇಟಿಂಗ್ ಆ್ಯಪ್ಗಳಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಆಗ್ಬೋದು ಅಥವಾ ಅವರ ರಿಲೇಶನ್ಶಿಪ್ನ ಮುಂದುವರಿಸಬಹುದು. ಆದ್ರೆ ಇಂತಹ ಡೇಟಿಂಗ್ ಆ್ಯಪ್ಗಳಿಂದ ಈ ತರ ಸಾಫ್ಟ್ವೇರ್ ಇಂಜಿನಿಯರ್ ಯುವಕರನ್ನ, ಒಂದಷ್ಟು ಹುಡುಗಿಯರ ಫೋಟೋವನ್ನ ಬಳಸಿ ಯುವಕರನ್ನ ಇದೀಗ ಸೆಳೆಯಲಾಗ್ತಾ ಇದೆ. ಮೊದಲು ಪರಿಚಯ ಮಾಡ್ಕೊಳ್ತಾರೆ, ಅದಾದ ನಂತರ ನೈಸ್ ಆಗಿ ಪ್ರೀತಿಯ ಮಾತುಗಳನ್ನಾಡಿ ನಂಬಿಕೆಯನ್ನ ಗಳಿಸ್ತಾರೆ. ನಾವಿಬ್ರು ಮೀಟ್ ಆಗೋಣ್ವಾ, ಈ ರೀತಿ ಎಲ್ಲ ಮಾತಾಡ್ಕೊಂಡು ತಾವೇ ಒಂದು ಪಬ್ನ ಲೊಕೇಶನ್ ಅನ್ನ ಕಳಿಸ್ತಾರೆ ಈ ಹುಡುಗಿಯರು. ಇನ್ನು ಯುವಕ ಪಬ್ಗೆ ಬರ್ತಾ ಇದ್ದಿದ್ದೇ ತಡ. ಅವನ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಸಾಲು ಸಾಲು ಡ್ರಿಂಕ್ಸ್ ಗಳನ್ನ ಆರ್ಡರ್ ಮಾಡ್ತಾ ಕೇವಲ 20ರಿಂದ 30 ನಿಮಿಷಗಳಲ್ಲಿ 4ರಿಂದ 5 ಟಕೀಲಾ ಶಾಟ್ಸ್ ನ ಕುಡಿದು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ. ಇದಕ್ಕೆ ತಕ್ಕ ಉದಾಹರಣೆ ಏನಪ್ಪಾ ಅಂತ ಅಂದ್ರೆ, ಇತ್ತೀಚೆಗೆ ನಡೆದಂತಹ ಬೆಳಂದೂರು ಭಾಗದ ಪಬ್ ಒಂದರಲ್ಲಿ ಇಂಥದೇ ಒಂದು ಘಟನೆ ನಡೆದಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರಿಗೆ ಪಬ್ ಸಿಬ್ಬಂದಿ ಬರೋಬ್ಬರಿ 65,000 ರೂಪಾಯಿ ಬಿಲ್ ಅನ್ನ ನೀಡಿರ್ತಾನೆ. 4-5 ಶಾಟ್ಸ್ಗೆ ಇಷ್ಟೊಂದು ಬಿಲ್ ಕಂಡಂತಹ ಟೆಕ್ಕಿ ಗಾಬರಿನೇ ಆಗ್ತಾನೆ. ಏನಪ್ಪಾ ಇಷ್ಟೊಂದು ಬಿಲ್ ಬಂದಿದೆ ಅಂತ ಪ್ರಶ್ನೆ ಮಾಡಿದಾಗ, ಬಿಲ್ ಕಟ್ಟು ಇಲ್ಲದಿದ್ರೆ ಪೊಲೀಸರನ್ನ ಕರೆಸ್ತೀವಿ ಅಂತ ಪಬ್ ಸಿಬ್ಬಂದಿ ಬೆದರಿಕೆಯನ್ನ ಹಾಕಿರ್ತಾನೆ. ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಮಾನ ಮರ್ಯಾದೆಗೆ ಹಂಚ್ಕೊಳ್ತಾನೆ. ಅದೇ ರೀತಿಯಾಗಿ ಈತಾನು ಸಹ ಮಾನ ಮರ್ಯಾದೆಗೆ ಅಂಜಿ 65,000 ಬಿಲ್ ಅನ್ನ ಅಲ್ಲಿಂದ ಕಟ್ಟಿ ಹೊರಟಿರ್ತಾನೆ. ಇನ್ನು ಇದೇ ರೀತಿ ಉತ್ತರ ಕರ್ನಾಟಕದ ಮೂಲದ ಯುವಕನೊಬ್ಬನನ್ನ ಟ್ರ್ಯಾಪ್ ಮಾಡಲಾಗಿತ್ತು. ಆತನಿಗೆ ಬರೋಬ್ಬರಿ 37,000 ರೂಪಾಯಿ ಬಿಲ್ ಅನ್ನ ನೀಡಲಾಗುತ್ತೆ. ಆ ಯುವಕ ಇದ್ಯಾವುದಕ್ಕೂ ಸಹ ಬಗ್ಗದೆ ಅಲ್ಲೇ ಸ್ಥಳದಲ್ಲೇ ಗಲಾಟೆ ಮಾಡಿ 112 ಅಂದ್ರೆ ಹೊಯ್ಸಳ ಪೊಲೀಸರಿಗೆ ಕರೆ ಮಾಡಿ, ಪೊಲೀಸರು ಬಂದ ನಂತರ ಇಬ್ಬರನ್ನು ಸಹ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರ್ತಾರೆ. ಬೆಳ್ಳಂದೂರು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ನಂತರ ಯಾವ ರೀತಿ ಮಾತಾಡೋಣ ನೋಡೋಣ, ಮುಂದೆ ಈ ಪ್ರಕರಣವನ್ನ ದಾಖಲಿಸ್ಕೊಳ್ಳೋಣ, ಈ ರೀತಿ ಎಲ್ಲ ಮಾತಾಡಿ ಅಲ್ಲಿಂದ ಕಳಿಸಿರ್ತಾರೆ. ಈ ಘಟನೆ ಎಲ್ಲೋ ಒಂದ್ ಕಡೆ ಪೊಲೀಸರ ಮೇಲೆ ಅನುಮಾನವನ್ನ ಹುಟ್ಟಾಕೋದಕ್ಕೆ ಎಡೆ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಕೇಸ್ನಲ್ಲಿ ಪೊಲೀಸರು ಮತ್ತೆ ಪಬ್ ಸಿಬ್ಬಂದಿಗಳು ಶಾಮೀಲಾಗಿದ್ದಾರೆ ಎಂಬಂತಹ ಅನುಮಾನವೂ ಸಹ ಇದೀಗ ಮೂಡ್ ಬಂದಿರುವಂತದ್ದು. ಯಾಕೆ ಅಂದ್ರೆ, ಘಟನೆ ನಡೆದು 4-5 ದಿನಗಳಾದ್ರೂ ಸಹ ಈ ಸಂಬಂಧ ಪೊಲೀಸರು ಯಾವುದೇ ರೀತಿಯ FIR ಗಳನ್ನ ದಾಖಲಿಸಿರ್ಲಿಲ್ಲ. ಈ ಮನಿ ಟ್ರ್ಯಾಪ್ ದಂಧೆಯ ಹಿಂದೆ ಪಬ್ ಮಾಲೀಕರು, ಕಿರಾತಕ ಯುವತಿಯರು ಮತ್ತು ಕೆಲ ಪೊಲೀಸರು ಸಹ ಶಾಮೀಲಾಗಿದ್ದಾರೆ ಎಂಬಂತಹ ಅನುಮಾನ ಇದೀಗ ಸಾರ್ವಜನಿಕರಲ್ಲಿ ಮೂಡ್ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಂತಹ ಡೇಟಿಂಗ್ ಆ್ಯಪ್ಗಳಲ್ಲಿ ಪರಿಚಯ ಆಗ್ತಾ ಇರುವಂತಹ ಹುಡುಗಿಯರ ಜೊತೆ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಅಂತ ಅನ್ಕೊಂಡಿರುವಂತಹ ಅಮಾಯಕ ಯುವಕರಿಗೆ ಇದೊಂದು ಉದಾಹರಣೆ ಅಂತಾನೆ ಹೇಳ್ಬೋದಾಗಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.